ಸೊ ಗಾಯ್ಸ್ ಅಂದಿದ್ದು ತುಂಬ ದಿನದಿಂದ GKVK ಹೋಗ್ಬೇಕು ಗ್ರೌಂಡ್ಗೆ ಅಂತಿದ್ದೆ BSc AG ಓದ್ಬೇಕಾದ್ರೆ ವಿತ್ ಸಂದೇಶ್ ಬ್ರೋ ಹಾಯ್ ಹೇಳಿ ಬ್ರೋ ಹಾಯ್ ಸೊ GKVK ಗ್ರೌಂಡ್ಗೆ ಹೋಗೋಣ ಇಲ್ಲಿಲ್ಲ ಮೇನ್ ಗೇಟು ಬನ್ನಿ ಈ ಆಟ ಗಾಲ್ಫ್ ಆದರೂ ಸಖತ್ತಾಗಿದೆ ಅಲ್ವಾ ರಿಚ್ ಆಗಿರೋರು ಮಾತ್ರ ಆಡೋದು ಅದು ಒಂದು ಗಾಲ್ಫ್ ಸ್ಟಿಕ್ ತಗೊಳ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಅದು ನೋಡಿ ಸಖತ್ತಾಗೈತೆ ಒಳಗಡೆ ಹೋಗ್ಬೇಕು ಅಂದರೆ ಗಾಲ್ಫ್ ಕ್ಲಬ್ ಮೆಂಬರ್ ಆಗಬೇಕು ಅಂದ್ರೂ 1000 ರೂಪಾಯಿ ಇದೆ ಅಲ್ವಾ ನಾವಂತೂ ಆಗೋಕ್ಕಾಗಲ್ಲ ಗೈಸ್ ಬಂದೆ ಕೃಷ್ಣ ಚೀಫ್ ಮಿನಿಸ್ಟರ್ ಅವ್ರದ್ದು ಇಷ್ಟೊಂದು ದೊಡ್ಡದಾಗಿದೆಯಾ ಗೈಸ್ ಎಂಟ್ರೆನ್ಸಲ್ಲೇ ಕೃಷಿ ವಿಶ್ವವಿದ್ಯಾನಿಲಯ ಗಾಂಧೀಜಿ ಅವ್ರ ಫೋಟೋ ಇದೆ ಕೃಷಿ ವಿಶ್ವವಿದ್ಯಾನಿಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು GKVK ಗ್ರೌಂಡ್ ಈ ಲೆವೆಲ್ಗಿದೆ ನೋಡಿ ಸಖತ್ತಾಗಿ ಮಾಡೋರೆಲ್ಲ ಹೇಳ್ರಿ ಏನು ಗೊತ್ತಿದ್ರ ಬಗ್ಗೆ BSc AG ಓದಬೇಕು ಅಂತ ನಾನು ಟ್ರೈ ಮಾಡಿದ್ದೆ PU ಆದಮೇಲೆ ಆವಾಗ CET ಬರೆದು ಒಳಗಡೆ ಬರಬೇಕಾಗಿತ್ತು ಬಟ್ ಅಡ್ಮಿಷನ್ ಸಿಗದೇ ಇರೋದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ವಿ ಕಾಲೇಜ್ ಮಾತ್ರ ಸಖತ್ತಾಗಿದೆ UPSC ಕೋಚಿಂಗ್ ಒಟ್ಟಿಗೆ ತಗೊಳ್ತಾ ಇದ್ವಿ ಅಗ್ರಿ ಹಬ್ ನೋಡಿ ಗಾಯ್ಸ್ ಆ ಕಡೆ ಎಲ್ಲ ಮ್ಯಾಂಗೋ ತೋಟ ಇದೆ ಈ ಕಡೆ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲವೊಂದು ಆಗ್ತಾಯಿದೆ ಬ್ರೇಕಿಂಗ್ ತಂತ್ರಜ್ಞಾನ ಮೌಲ್ಯವರ್ಧನ ಸಂಸ್ಥೆ ಒಳಗಡೆ ಹೋಗೋಣ ಬನ್ನಿ ಆಮೇಲೆ ತೋರಿಸ್ಕೊಡ್ತೀನಿ ಹೆಂಗಿದೆ ಅಂತ ಗಾಯ್ಸ್ ಈ ಥರ ಹೋಗ್ಬೇಕಾಗಿರೋ ಲಾಂಗ್ ಡಿಸ್ಟೆನ್ಸ್ಗೆ ಯಾರು ಗಾಡೀಲಿ ಬಂದು ನಿಮ್ಮನ್ನ ಕರ್ಕೊ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗದೇ ಇರ್ತೀವ ಬನ್ನಿ ಗಾಯ್ಸ್ ಒಳಗಡೆ ಹೋಗೋದ BSc AG ಇವಾಗಲೂ ಅದು ಮಾಮೂಲಿ PU CET ಮೇಲೆ KVK ಕ್ಯಾಂಪಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಬಿಲ್ಡಿಂಗ್ ಎಲ್ಲ ಒಂಥರ ಕಲ್ಲಲ್ಲಿ ಕಟ್ಟಿರೋಂಗೈತೆ ಆಮೇಲೆ ಒಳಗೆ ಮರಗಳು ತೇಗ ತೋಟಗಾರಿಕೆ ಅನ್ನೋಂಗೆ ಅಗ್ರಿಕಲ್ಚರ್ ಮೇಲೆ ಹೆಚ್ಚು ಡಿಪೆಂಡು ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಕಾಲೇಜಲ್ಲಿ ಅಂದರೆ ಎನ್ವೈರ್ನಮೆಂಟು ಕೂಡ ಗ್ರೀನರಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಕ್ಯಾಂಪಸ್ಸು ಕೂಡ ಫುಲ್ ಗ್ರೀನರಿ ಇದೆ ಇದು ಬಾಯ್ಸ್ ಹಾಸ್ಟೆಲ್ ಬನ್ನಿ ನೆಕ್ಸ್ಟ್ ತೋರಿಸ್ಕೊಡ್ತೀನಿ GKVK ಕ್ಯಾಂಪಸ್ ಅದು ಫ್ಲವರಿಂಗ್ ಶೋ ಇದು ಒಂದು ಸಲ ಮಾಡ್ತಾರೆ ಅಲ್ವ GKVKಲಿ ಹಾಂ ಇದು GKVKಲಿ ಏನೋ ಇದು ಮಾಡ್ತಾರಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಕೃಷಿ ಮೇಳ ಆ ಕಡೆಗೆ ಎಕ್ಸಿಟ್ ಇರುತ್ತಲ್ಲ ಸರ್ ಬಸ್ ಸಿಗುತ್ತೆ ಮತ್ತೆ ಎಲ್ಲ ಬರಬೇಕಾ ಅಯ್ಯೋ ಬಸ್ ಫೆಸಿಲಿಟೀಸ್ ಅಕ್ಷಯ ಭೋಜನಾಲಯ ದಿಸ್ ಇಸ್ ದ GKVK ಡೈನಿಂಗ್ ಹಾಲ್ ಹೆಂಗಿದೆ ನೋಡೋಣ ಬನ್ನಿ ಡೈನಿಂಗ್ ಹಾಲ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ GKVK ಚೆನ್ನಾಗಿದೆ ಡೈನಿಂಗ್ ಹಾಲು ಒಳ್ಳೆ ಮದುವೆ ಊಟದ ಹಾಲ್ ಥರ ಐತೆ ಕ್ಯಾಂಪಸ್ ಚೆನ್ನಾಗಿದೆ ಮೆಸ್ಸು ಚೆನ್ನಾಗಿದೆ ಟಿಫಿನ್ನು ಕೂಡ ಚೆನ್ನಾಗಿದೆ ಕ್ಯಾಂಪಸ್ ಆಫ್ AG GKVK ಕ್ಯಾಂಪಸ್ ಚೆನ್ನಾಗಿ ಕಾಣಬೇಕು ಅಂದರೆ ಅಲ್ಲಿರೋ ನೇಚರು ಅಲ್ಲಿರೋದನ್ನು ಮೇಂಟೆನೆನ್ಸ್ ಮಾಡೋರೇ ಡಿಪೆಂಡ್ ಆಗಿರುತ್ತೆ ನೋಡಿ ಅವರೆಲ್ಲ ವರ್ಕ್ ಮಾಡ್ತಾಯಿದ್ದಾರೆ ಸ್ಟೂಡೆಂಟ್ಸ್ ಆಗಿರೋರು ಲೈಫ್ ಎಂಜಾಯ್ ಮಾಡ್ತಾರೆ ಕಾಲೇಜ್ ಟೈಮಲ್ಲಿ ಔಟ್ಪುಟ್ ಆದಮೇಲೆ ಗೊತ್ತಾಗೋದು ಇದ್ರ ಬಂಡವಾಳ ಲೈಫ್ ಕಟ್ಕೊಳ್ಳೋರು ಕಷ್ಟ ಇದೆ ಗೈಸ್ ಬನ್ನಿ ಹೋಗೋಣ ಇಂಡೋರ್ ಗೇಮ್ ಸೆಟ್ಲ್ ಕಾಕ್ ಕೊಟ್ಟು ತೋರಿಸ್ತೀನಿ ನಿಮಗೆ ಬ್ಯಾಡ್ಮಿಂಟನ್ ಅಂತ ಬಯೋಸೇಫ್ಟಿ ಈ ಕಡೆ ಹೋದರೆ ಡಿಪಾರ್ಟ್ಮೆಂಟ್ಸ್ಗಳಿದೆ ಚೆನ್ನಾಗಿದೆ ಎಲ್ಲ ಕ್ಯಾಂಪಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆನ್ ಆರ್ಗನೈಜೇಷನ್ ಕೃಷಿ ಮೇಳ ನಡೆದ್ರಿಂದ ಓಹೋ ಇಷ್ಟು ದೊಡ್ಡದು ಆ ಪೂರ ಅಗ್ರಿಕಲ್ಚರ್ ಏನೇನು ಎಲ್ಲ ತಂದಿಲ್ಲ ಇದು ಮಾಡಿರ್ತಾರೆ ಎಷ್ಟು ಮಂತ್ ಇರುತ್ತೆ ಅಂತ ಕೃಷಿ ಮೇಳ ಅವಾಗ ಒಂದು ಸ್ವಲ್ಪ ಬರಬೇಕು APMCಗಳನ್ನೆಲ್ಲ ಮತ್ತೆ ಒಂದೊಂದು ಡಿಸ್ಟಿಕ್ ಒಂದೊಂದು APMC ಮಾಡಬೇಕು ಅಂತ ಇದು ಮಾಡಿದ್ದಾರೆ ಕೃಷಿಗಾಗಿ ಮೇಳ ಹಾರ್ಟಿಕಲ್ಚರ್ ಗ್ರೌಂಡ್ ಗೊತ್ತಿರುತ್ತೆ GKVK ಗ್ರೌಂಡ್ ಒಂದು ಇದೊಂದು ಗ್ರೌಂಡ್ ಇಲ್ಲಿ ನಿಮಗೆ ಕಾಲೇಜಿಂದ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಗಾಡಿ ಬೇಕು ಗಾಡಿ ಇಲ್ದವ್ರು ಎಲ್ಲಿ ನಡೆದಾಡೋಕ್ಕಾಗುತ್ತೆ ಇದು ಅಷ್ಟೇ ಬಯೋ ಪ್ಲ್ಯಾಂಟ್ ನಮ್ಮ ಮೈಸೂರಲ್ಲಿ ಬಂದರೆ ಮೈಸೂರಲ್ಲೂ ಅಷ್ಟು ಯೂನಿವರ್ಸಿಟಿ ಇದೆಯಲ್ಲ ಅದು ದೊಡ್ಡದಾಗ ಸೀಡ್ ಯೂನಿಟ್ ಬೀಜ ಸಂಶೋಧನಾ ಅಂದರೆ ಸ್ಟೋರ್ ಮಾಡೋದ ಬೀಜಗಳನ್ನ ಇಲ್ಲ ಮಾಡ್ತಾರೆ ಹಾಂ FIM ಹಾಂ ಅದೊಂದು ಮೀನುಗಳು ಇದೆಯಾ
ನಾವೇ ಮಾಮೂಲಿ ಎರಡು ಬಕೆಟ್ ಎತ್ಕೊಂಡ್ಬಂದಿದ್ದೀವಿ. ಇದು ಅಪ್ಪ ಮಾಡ್ಕೊಡ್ತಾರಾ? ಮಾಡ್ಕೊಡಲ್ಲ, ನೈಟ್ ಹೋಗ್ಬಿಟ್ಟು ಎತ್ಕೊಂಡ್ಬಂದಿದ್ದೀವಿ. ನೀವು ಫ್ರೈ ಮಾಡ್ಕೊತೀನ ಒಳ್ಳೆ ಪ್ರೋಟೀನ್ ಏನೋ ಹಾಕೋರೆ ಅನ್ಸುತ್ತೆ ಇಲ್ಲೆಲ್ಲ. ಇದೆಲ್ಲ ನಿಮ್ಗೆ ಬಂದು ಪ್ರಾಕ್ಟಿಕಲಿ ತೋರಿಸ್ತಾರಾ? ಪ್ರಾಕ್ಟಿಕಲ್ ಅಂದರೆ ನಿಮ್ಗೆ ಪ್ಲಾಟ್ಗಳು ಕೊಡ್ತಾರೆ ಮಾಡೋಕ್ಕೆ. ಓಕೆ, ಎಷ್ಟು ಕೊಡ್ತಾರೆ? ಒಂದು 2 ಗುಂಟೆ. 2 ಗುಂಟೆ ಏನು ಬೆಳಿಬೇಕು ಅಂತ ಹೇಳಿರ್ತಾರೆ ಅವ್ರೆ? ಅವ್ರು ಹೇಳ್ತಾರೆ. ಈಗ ಸರ್ ನಮ್ಮ ಸೀನಿಯರ್ಸ್ಗೆ ರಾಗಿ ಬೆಳಗ್ಗೆ ರಾಗಿ ಹಳ್ಳಿಗಳ ಕಡೆ ಅದನ್ನ ಏನು ಬೇಕು ಇಲ್ಲ ಡಿಗ್ರಿ ಅದನ್ನ ಏನು ಬೆಳಿತಾರೆ ಅಲ್ಲ. 3 ಮಂತ್ಸ್ವರೆಗೆ ಮೇಂಟೈನ್ ಮಾಡ್ಕೋಬೇಕು ನೀವು. ನಿಮ್ಮ ಕಡೆ ನಾವು ರಾಗಿನೇನು ರಾಗಿ ನೆಕ್ಸ್ಟ್ ಟೈಮ್ ಹೋಗ್ತಿರಲ್ಲ ರಾಗಿ ಇನ್ನು ಬೆಳೆದಿಲ್ಲ ರೀ. ರಾಗಿಗಳಿಗೆ ಗಂಜಿ ಹಾಂ ಏನಂತೀರ? ಅದನ್ನ ರಾಗಿ ಗಂಜಿ ಅಂತೀರಾ? ರಾಗಿ ಮಾಲ್ಟ್. ರಾಗಿ ಮಾಲ್ಟ್. ನಮ್ಮ ಕಡೆ ಏನಂತೀವಿ? ಅಂಬ್ಲಿ ಅಂತೀವಿ. ಅಂಬಲಿ. ಈಗ ಇಲ್ಲೆಲ್ಲ ಫ್ಲಾಟ್ ಇದೆ. ಕಡೆ ಗಂಜಿ ಏನಿಲ್ಲ ಅಂದ್ರೆ ಅದು ಮೇಯ್ನು GKVK ಗ್ರೌಂಡ್ ಇದ್ದು ಇನ್ನೊಂದು ಹಾರ್ಟಿಕಲ್ಚರ್ ಗ್ರೌಂಡ್ಗೆ 3 ಕಿಲೋಮೀಟ್ರ್ ಬರುತ್ತಲ್ಲ. ಇಲ್ಲೆಲ್ಲ ಮೇಂಟೆನೆನ್ಸ್ ಮಾಡ್ತಾರಲ್ಲ, ಅವ್ರದ್ದೇ ಜಾಸ್ತಿ ವರ್ಕ್ ಇರುತ್ತೆ ಅನ್ಸುತ್ತಲ್ಲ. ನಮ್ಮ ಊರ ಕಡೆ ಹಳ್ಳಿ ಕಡೆ ಬಂದಂಗೆ ಫೀಲ್ ಆಗ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ. ಪೂರ್ತಿ ಮಾವಿನ ತೋಟ ಇತ್ತು ಹಿಂದೆ. ಮ್ಯಾಂಗೋ ಬೆಳದಾಗ ಹೋಗಿ ಕಿತ್ಕೊ ತಿನ್ಬೋದಾ ನೀವೇ ಪೂರ? ತಿಂದು ಸಾಕಾಗ್ಬಿಟ್ಟಿದೆ. ಹೌದಾ? ಲೆಕ್ಕನೇ ಇಲ್ಲ, ದಿನಕ್ಕೆ 5 ಎಳ್ನೀರು ಇದೆಯಾ? ಎಲ್ದಿರು ಇದೆ. ಏನೇ ಬೇಕಾದ್ರೆ ನೈಟ್ ಬರಬೇಕು. 12-1 ಗಂಟೆ. ಸ್ವಲ್ಪ ಕಷ್ಟ ಈ ಕಡೆ ಸ್ನೇಕು ನೋಡಿ ಕ್ರಿಕೆಟ್ ಅಂತ ಬಂದು ಕ್ಯಾಂಪಸ್ ಎಲ್ಲ ಸುತ್ತಾಡ್ತಿದ್ದಾನೆ ಪ್ರಸಾದ್. ಬೇರೆ ದಿನಗಳಿಗೆ ಈ ಥರ ಬರೋಕ್ಕಾಗತ್ತೆ ಇಲ್ಲಿಗೆ. ಬೇರೆ ದಿನ ಬಂದರೆ ಇವ್ರು ಫ್ರೀ ಇರಬೇಕಲ್ಲ. ಇವತ್ತು ಟೈಮ್ ಕೂಡ ಬಂದಿದೆ, ಅದು ಅಖಿಲೇಶ್ ಅವ್ರ ಜೊತೆ ಹೋಗ್ಬೇಕಂತ. ಏನು ನಾನು ಒಬ್ಬನೇ ಬಂದಿರಿ ಇಷ್ಟು ಹೋಗಿ ನೋಡೋಕ್ಕಾಗ್ತಿದ್ದೆ ಅಲ್ಲಿ. ನಮ್ಮ ಸೀನಿಯರ್ ಒಬ್ಬರು ಚೀನಕ್ಕೆ ಹೋಗಿದ್ದಾರೆ ಈಗ ನೋಡಿ. ಕಿತಾಡಿ ಕಿರಣ್ ಗೊತ್ತಲ್ಲ, ಯೂಟ್ಯೂಬರ್. ಚೀನಾಕ್ಕೆ ಹೋಗಿದ್ದಾರೆ ಈಗ. ಏನಕ್ಕೆ ಹೋಗಿದ್ದಾರೆ? ಯೂಟ್ಯೂಬ್ ಮಾಡೋದಕ್ಕೆ ರೀ ವಿಡಿಯೋ. ಚೀನಾ ಎಕ್ಸ್ಪೀರಿಯನ್ಸ್ 1 ತಿಂಗ ಅದು ಈ ಚೆಕಿಂಗ್ ಮಾಡ್ಕೊ ಹೋಗ್ತಾ ಇದ್ದಾರೆ. ನೀವು ಯಾವಾಗ ಹೋಗೋದು? ಆದಷ್ಟು ಬೇಗ ನಿಮ್ಮಂಥವ್ರ ಆಶೀರ್ವಾದ ಜನಗಳ ಅನ್ಕಂಪ. ಎಕ್ಸಾಮ್ಗೆ ಹಾಂ, ಅದಕ್ಕೆ ರೋಡ್ ಮಾಡಿಸ್ಕೊಬಿಟ್ಟವ್ರು ಇಷ್ಟಕ್ಕೆ. ಕಂಟೆಂಟ್ ಹೆಂಗೆ ಗೊತ್ತಾ? ಸೋಷಿಯಲ್ ಅವೇರ್ನೆಸ್ ಇರಬೇಕು. ಸೋಷಿಯಲ್ ಅವೇರ್ನೆಸ್ ಇದು. ಅಗ್ರಿಕಲ್ಚರ್ ಓದಿ, ಅಗ್ರಿಕಲ್ಚರ್ಗೆ ಒಂದು ವ್ಯಾಲ್ಯೂ ತಗೊಬನ್ನಿ. ಆರ್ಟಿಕಲ್ಚರ್ ಅಂದರೆ ಹೂವಿನ ಬಗ್ಗೆ ಅಲ್ಲ ಒಬ್ರು ಜಾಸ್ತಿ, ಹೂ ಆಗಿರ್ಬೋದು. ಏನು ಮೇನ್ ಡಿಫ್ರೆನ್ಸ್ ಏನು ಬರುತ್ತೆ ಆರ್ಟಿಗೂ ಅಗ್ರಿಗೂ? ಅಗ್ರಿಗೂ ಅಂದರೆ ನೀವು ಅಗ್ರಿಲಿ ಬೇರೆದೆಲ್ಲ ಕಲಿತೀರಾ, ಬಟ್ ಇದ್ರಲ್ಲಿ ಬರೀ ಕಲ್ಟಿವೇಶನ್ ಅನ್ನೋ. ಕಲ್ಟಿವೇಶನ್ ಅಲ್ಲಿ ಯಾರು ಕಾಣ್ತಾ ಇಲ್ಲ ಗ್ರೌಂಡಲ್ಲಿ. ಆ ಕಡೆ ಅಗ್ರಿಕಲ್ಚರಿಂದ ಈಗ ಹಾರ್ಟಿಕಲ್ಚರ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಗ್ರೌಂಡು ಪೂರ ಖಾಲಿ ಹೊಡಿತಾ ಇತ್ತು. ಯಾರು ಇಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ರಾ? ಹಾಂ ಇದೆ. ಹೋಗ್ತೀರಾ? ಇನ್ನು ಕ್ಲಾಸಸ್ ಅದೇನಾ? ಗುಡ್ ಬಾಲ್. ಎಷ್ಟಾಯ್ತು ಸ್ಕೋರ್? ಊಟ ಮಾಡೋಣ. ಚೆನ್ನಾಗತ್ತೆ ಗುರು ಬೇಡ ಸಿಕ್ಕಲ್ಲ. ಹೌದಾ?